ನಮಸ್ಕಾರ ಕಣಪ್ಪ. ದೊಡ್ಡ ಮನುಷ್ಯರುಗಳ ಹೇಳಿದ್ದೆಲ್ಲ ನೆನಪಿದೆ ತಾನೆ? ನೆನಪಿದ್ಯಪ್ಪ. ನೆನಪಿದೆ ಕಣಪ್ಪ. ನೀವಾಡೋ ಮಾತುಗಳು ಹೇಗ್ ಅವ್ರ ಕಿವಿಲ್ ಕೂರ್ಬೇಕು ಅಂದ್ರೆ ಅವ್ರ ಸಾಯೋವರೆಗೂ ನೆನ್ಪಲ್ಲಿರ್ಬೇಕು. ಆಗ್ಲಿ ಕಣಪ್ಪ. ಆ ಅವಮಾನದಿಂದ ಅವ್ರವ್ರೇ ಗುದ್ದಾಡ್ಕೋಬೇಕು. ಏನ್ ಶುರು ಹಚ್ಕೊಳ್ಳಿ. ಸರಿ. ಅಲ್ಲೋಡಿ ಬರ್ತಿದ್ದಾರೆ. ಏನ್ ಸ್ವಾಮಿ, ಕಿಶೋರ್ ಅವ್ರೆ ಚೆನ್ನಾಗಿದ್ದೀರಾ? ನಮಸ್ತೆ. ನಮಸ್ಕಾರ, ಚೆನ್ನಾಗಿದ್ದೀನಿ. ನಾನ್ ಗೊತ್ತಾ ನಿಮ್ಗೆ? ನೀವು ಗೊತ್ತಿಲ್ಲದೆ ಏನೋ ಸ್ವಾಮಿ, ನೀವು ಆ ರಾಜಾರಾಮ್ ಸಂಬಂಧಿಕರು ತಾನೆ? ಆ ಅಮೇರಿಕಾ ಹುಡುಗಿ ತಂದೆ ನೀವೇ ತಾನೆ? ಹೌದು. ಅದ್ಯಾಕ್ರಿ ನೀವು ಹಂಗ್ ಮಾಡಿದ್ರಿ? ನಾನೇನ್ ಮಾಡ್ದೆ? ನಿಮ್ ಮಗಳನ್ನ ನಮ್ ಸೀನು ಕೊಟ್ಟು ಮದುವೆ ಮಾಡ್ದೇನೆ ಅವ್ನ್ ಯಾರೋ ತಲೆ ಕೆಟ್ಟವನ್ಗೆ ಕೊಟ್ಟು ಗಂಟಾಗ್ತಿದ್ರಲ್ಲ, ಯಾಕೆ? ಏಯ್, ಮೈಂಡ್ ಯೋರ್ ಟಂಗ್. ಟಂಗು ಪಂಗು ಅಂತ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದಾನೆ ಅಂದ್ರೆ ಆ ಮದ್ವೆ ಗಂಡು ಇವನೇ ಅನ್ಸುತ್ತೆ ಕಣ್ರು. ಮರ್ಯಾದೆ ಕೊಟ್ಟು ಮಾತಾಡಿ. ಇವ್ ನನಗೆ ಅಳಿಯ ಆಗೋನು, ಹಾಗೆ ರಾಜಾರಾಮ್ ಅವ್ರಿಗೂ ಕೂಡ ಅಳಿಯ ಆಗ್ಬೇಕು. ಇದನ್ನ ನೆನ್ಪಿಟ್ಕೊಂಡು ಮಾತಾಡಿ. ಸರಿ ಕಿಶೋರ್ ಅವ್ರೆ, ನೀವೇನು ಬೇಜಾರು ಮಾಡ್ಕೋಬೇಡಿ. ನಮ್ ಈ ಜನಗಳಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ, ಸ್ವಲ್ಪ ನಾಲ್ಗೆ ಹರಿಬಿಟ್ರು. ನಿಮ್ಗ ಅದ್ರಲ್ಲೂ ಈ ಹುಡುಗ ಸೆಟ್ ಆಗಲ್ಲ. ನಿಮ್ ಮಗಳಿಗೆ ಗಂಡನಾಗಿ ಹೇಗ್ ಸೆಟ್ ಆಗ್ತಾನೆ ಹೇಳಿ? ನಿಮ್ಮನ್ನ ಆದಿತ್ಯ, ಪೌರುಷ ಏನ್ ಕಡಿಮೆ ಇಲ್ವಲ್ಲ? ನೋಡಪ್ಪ, ಮತ್ತೆ ಇಷ್ಟೆಲ್ಲ ಪೌರುಷ ಇದ್ದು ಆದ್ಯನ್ ಹೇಗೋ ಮದುವೆ ಮಾಡ್ಕೋತಿದ್ಯಾ? ಆ ಹುಡುಗಿಗೂ ಸೀನುಗೂ ಎಂತ ಸಂಬಂಧ ಇತ್ತು ಗೊತ್ತಾ? ಅವ್ರಿಬ್ರ ಮಧ್ಯೆ ಏನ್ ನಡೆದಿದ್ಯೋ, ಈ ಊರ್ ಸುತ್ತ ಮತ್ತೆ ಜಮೀನ್ ಸುತ್ತ ಹೇಗ್ ಓಡಾಡಿದ್ರು, ಹೆಂಗ್ ಓಡಾಡಿದ್ರು ಗೊತ್ತಾ? ನಮ್ಮ ಊರ್ನಲ್ಲಿ ಯಾರನ್ನ ಕೇಳಿದ್ರು ಹೇಳ್ತಾರೆ ಅದು ಲವ್ ಮತ್ತೆ ಪ್ರೀತಿ ಅಂತ. ಪ್ರೀತಿ ಹತ್ರ ಎಲ್ಲೇ ಇದ್ರು ಅವ್ರದನ್ನ ದಾಟಿ ಮಿತಿ ಮೀರಿ ಸಲುಗೆ ಜೊತೆಗೆ ಸರ್ಸ, ಆಮೇಲೆ 2-3 ಸರಿ ಗರ್ಭ ತೆಗ್ಸೋದಿಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ರಂತಲ್ವಾ? ಊರವ್ರ ಎಲ್ಲಾರ ಬಾಯಲ್ಲೂ ಇದೇ ಟಾಕು. ಏಯ್, ಏನ್ರಯ್ಯ ಮಾತಾಡ್ತಾ ಇದ್ದೀರಾ? ಸೋಮ್ನೇರಿ ಸ್ವಾಮಿ. ಅಂಕಲ್, ಈ ಇಡಿಯಟ್ಸ್ ಜೊತೆ ನಮ್ಗೇನ್ ಕೆಲಸ? ಬನ್ನಿ ಹೋಗೋಣ. ಈಡಿಯಟ್ಸಾ? ಹೌದು ಕಣೋ, ಅಷ್ಟೆಲ್ಲ ಸೀನು ಜೊತೆ ಓಡಾಡಿದ ಹುಡುಗಿನ ಅದ್ ಹೇಗ್ ಮದ್ವೆ ಆಗ್ತಿದನೋ ಏನೋ. ಮಾಮೂಲಿಯಾಗಿ ತಿರುಗಿದಾಳ. ಸೀನುನ ಮದ್ವೆ ಆಗೋದಿಕ್ಕೂ ಮುಂಚೆ ಪ್ರೀತಿ ಅಂತ ತಿರುಗಾಡಿದ್ಲು. ಆಮೇಲೆ ಮದ್ವೆ ಆದ್ಮೇಲೆ ಕದ್ದು ಮುಚ್ಚಿ ತಿರುಗಾಡ್ತಾಳೆ. ಮದ್ವೆ ಆಗೋಕ್ ಮುಂಚೆ ತಿರ್ಗಾಡಿದ್ರೆ ಪ್ರೀತಿ ಅಂತಾರೆ, ಅದಾದ್ಮೇಲೆ ತಿರುಗಿದ್ರೆ ಅಕ್ರಮ ಸಂಬಂಧ ಅಂತಾರ ಕಣೋ ಇಲ್ಲಿ. ಮತ್ತೆ ಫಾರಿನಲ್ಲಿ ಏನಂತಾರೋ? ಅಲ್ಲಂತದ್ ಏನಿರಲ್ಲ ಕಣೋ. ಯಾರ ಜೊತೆ ತಿರುಗಾಡಿದ್ರು ಏನು ಅನ್ಕೊಳಲ್ಲ. ಅದಕ್ಕೇನಾ ಆ ಹುಡುಗಿನ ಮದುವೆಗೆ ಬಂದಿರೋದು ಇವನು? ಅಂದ ಹಾಗೆ ಆ ಅಮೆರಿಕ ಹುಡುಗಿ ಆದ್ಯ ಸೀನು ಜೊತೆ ಮಾತ್ರ ಅಲ್ವೋ, 2-3 ಹುಡುಗರ ಜೊತೆ ತಿರುಗೋದನ್ನ ನಾನೇ ನೋಡ್ದೆ. ನಾನು ನೋಡ್ದೆ ಕಣೋ, ನಾನು ನೋಡ್ದೆ. ಎಷ್ಟ್ ಜನರ ಜೊತೆ ತಿರುಗಿದ್ರೆ ಏನ್ರೋ, ಈ ಬಕ್ರಾ ಇದ್ದಾನಲ್ಲ ಮದ್ವೆ ಆಗೋದಿಕ್ಕೆ. ಇವನ್ ಮಾಮೂಲ್ ಅಮಾಯಕ ಅಲ್ವೋ. ಆದ್ಯ ಸೀನು ಜೊತೆ ಒಂದು ಮಗುನ ಹೆತ್ರು, ಆ ಮಗುನ ನನ್ ಮಗು ಅಂತ ಹೇಳ್ಕೊಂಡು ತಿರ್ಗೋ ಹಾಗಿದ್ದಾನೆ. ತುಂಬಾ ಹೀಯಾಳಿಸ್ಬೇಡಿ ಕಣ್ರೋ, ಇವನು ಫಾರಿನ್ನೋನಲ್ವಾ, ದೊಡ್ಡದಾಗಿ ಏನು ಯೋಚನೆ ಮಾಡಲ್ಲ ಇವನು. ನೀವು ನಮ್ಮ ಆದ್ಯ ಬಗ್ಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ನಮ್ಮ ಆದ್ಯ ಅಂತವಳಲ್ವೇ ಅಲ್ಲ. ಅಂತವಳು ಅಲ್ವಂತ್ರೋ. ಲೋ ದಡ್ಡನ್ ಮಗನೇ, ನಾವು ಬಾಯಿಗೆ ಬಂದಂಗೆ ಹೇಳ್ತಿಲ್ಲ, ಎಲ್ರೂ ನೋಡಿದ್ದನ್ನೇ ಹೇಳ್ತಿದೀವಿ. ನಾವು ಮಾತ್ರನೇ ಅಲ್ಲ ಅಪ್ಪ, ಆದ್ಯ ಸೀನು ಜೊತೆ ಬೀದಿ ಬೀದಿ ಓಡಾಡೋದನ್ನ ಇಡೀ ಊರೇ ನೋಡಿದೆ. ಈ ಊರೇ ಅಲ್ಲ ಕಣಪ್ಪ, ಆ ಪಕ್ಕದೂರ್ಗೆ ಹೋಗಿ ಅಲ್ಲಿರೋರ್ಗೂ ಕೇಳಿ ನೋಡು, ಅವ್ರ ರಾಸಲೀಲೆಗಳನ್ನೆಲ್ಲ ಹೇಳ್ತಾರೆ. ಆಗ ದೊಡ್ಡ ಜಗಳ ಆಯ್ತಲ್ವಾ, ಅದು ನಿಮಗೆ ಅಲ್ಲ, ಊರವ್ರಿಗೆಲ್ರಿಗೂ ಗೊತ್ತು. ಹೋಗೊಂದ್ಸರಿ ಕೇಳಿ ನೋಡಿ, ಅವರೇ ಎಲ್ಲ ವಿವರವಾಗಿ ಹೇಳ್ತಾರೆ. ಹೌದೌದು, ಕೇಳಿಸ್ಕೊಂಡ್ಯಾ? ಏನ್ ಕಿಶೋರ್ ಅವ್ರೆ,
ಈ ವಿಷಯ ಎಲ್ಲ ನಿಮಗೆ ಗೊತ್ತಿದ್ದು ಇವನ್ಗೆ ಹೇಳಿಲ್ವಾ? ಇಲ್ಲ ಬೇಕು ಅಂತಾನೆ ಹೇಳಿಲ್ವಾ? ಗೊತ್ತಿದ್ರು ಹೇಗೆ ಹೇಳ್ತಾರೋ ಪಾಪ. ಹೆತ್ ಮಗಳು ಅಕ್ರಮ ಸಂಬಂಧದ ಬಗ್ಗೆ ಅಳಿಯ ಆಗೋನಿಗೆ ಹೇಗೆ ಹೇಳ್ತಾರೆ? ಆದಿತ್ಯ, ಈ ದಾರಿಲಿ ಹೋಗೋರ್ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ನಡಿ, ನಾವು ಹೋಗೋಣ. ಬ್ರೇಕಿಂಗ್ ನ್ಯೂಸ್ ಹೇಳಿದ್ರೆ ದಾರಿಲಿ ಹೋಗೋರ್ ಮಾತು ಕೇಳ್ಬೇಡ ಅಂತಿದಾರಲ್ಲ ಇವರು. ಮತ್ತೆ ನಾವು ಹೇಳ್ತಿರೋದು ಬ್ರೇಕಿಂಗ್ ನ್ಯೂಸೇ ಅಲ್ವಾ? ಈ ಕುಟುಂಬದ ಮದ್ವೆಗೆ ಬ್ರೇಕ್ ಅಂದ್ರೆ ಹೇಗೆ ಅಂತ ಭಯ ಇರುತ್ತೆ ಅಲ್ವಾ ಪಾಪ. ಹೊರಟೋಗ್ತಿದಾರಲ್ಲ. ನೋಡಿ ಹೆಂಗಿತ್ತಪ್ಪ ನಮ್ಮ ಆಕ್ಟಿಂಗು. ಸಖತ್ತಾಗಿ ಮಾಡಿದ್ರೆ. ಶುದ್ಧ ಸುಳ್ಳನ್ನ ನಿಜ ಅಂತ ನಂಬಿಸೋ ಹಾಗೆ ಚೆನ್ನಾಗಿ ಹೇಳಿದ್ರಿ. ನೀವು ಸೂಪರ್. ಸೂಪರ್ ಅಂತ ಹೇಳಿದ್ರಲ್ವಾ, ಹೇಳಿದ್ದಕ್ಕಿಂತ 1,000 ರೂಪಾಯಿ ಜಾಸ್ತಿ ಹಾಕೊಟ್ಬಿಡಿ. 1000 ಏನೋ 2,000 ಕೊಡ್ತೀನಿ, ಹಬ್ಬ ಮಾಡ್ಕೊಳ್ಳಿ. ಏನಪ್ಪ ಬೇಗ ದುಡ್ಡು ನಮ್ಮ ಕೊಟ್ಬಿಡಿ. ಈಗಲೇ ಪಕ್ಕದೂರಿಗೆ ಹೋಗಿ ಬಾರ್ಗೋಗಿ ಹಬ್ಬ ಮಾಡ್ತೀವಿ ಕಣಪ್ಪ. ಹಾಗೆ ಕೊಡ್ತೀನಿ, ಆದ್ರೆ ಚಿಕ್ಕ ಫಿನಿಶಿಂಗ್ ಟಚ್ ಬ್ಯಾಲೆನ್ಸ್ ಇದೆ, ಅದನ್ನ ಕೊಟ್ಟು ನಿಮ್ಮನ್ನ ಕಳಿಸ್ಬಿಡ್ತೀನಿ. ಆಗ್ಲಿ ಕಣಪ್ಪ. ಸರಿ ಕಣಪ್ಪ. ಬನ್ನಿ. ಆಯ್ತು ಬನ್ನಿ ಬನ್ನಿ. ಹೇಳು, ನಾನ್ ನಿನ್ನ ಟಿಫನ್ ಕರೆದ್ನಾ? ನಾನ್ ನಿನ್ಗೋಸ್ಕರನೇ ಉಪ್ಪಿಟ್ಟು ಅದೆಲ್ಲ ತಂದ್ನಾ? ನಿನ್ ಮೇಲಿರೋ ಪ್ರೀತಿಯಿಂದ ಅದನ್ನೆಲ್ಲ ಮಾಡದ್ನಾ? ಹೇಳು. ಯಾಕೆ ಹೀಗೆಲ್ಲ ಹೇಳಿ ಆದಿತ್ಯನ ಕನ್ಫ್ಯೂಸ್ ಮಾಡ್ತಿದ್ಯಾ? ಮಾಡಿದ್ರೆ ಏನಾಯ್ತು? ಏನು ಏನಾಯ್ತಾ? ನಾನಿನ್ನೂ ನಿನ್ನ ಪ್ರೀತಿಸ್ತಿದ್ದೀನಿ ಅನ್ನೋ ಅನುಮಾನದಲ್ಲಿದ್ದಾನೆ ಆದಿತ್ಯ. ನೀನು ಈ ಟೈಮಲ್ಲಿ ಇಂಥದ್ದೆಲ್ಲ ಮಾಡಿದ್ರೆ ಅವನ ಅನುಮಾನ ದೊಡ್ಡದಾಗತ್ತೆ, ಮದ್ವೆ ನಿಂತು ಹೋಗುತ್ತೆ. ನಿಂತು ಹೋದ್ರೆ ಒಳ್ಳೇದೇ ಅಲ್ವಾ? ಸೀನು. ಹೌದು ಆದ್ಯ, ಅವ್ನ್ ನಿನ್ಮೇಲೆ ಹೆಂಗ್ ಅನುಮಾನ ಪಡ್ತಾನೆ? ಯಾರೋ ಏನೋ ಹೇಳಿದ್ರು ಅಂತ ಅವ್ನ್ ಹೆಂಗ್ ನಂಬ್ತಾನೆ? ಆ ಅನುಮಾನದಿಂದ ಅವನು ಮದ್ವೆ ಆಗ್ತಾನೆ ಹೊರಟೋಗ್ತೀನಿ ಅಂತ ಹೇಳ್ತಾನಲ್ಲ. ನಾಳೆ ಮದ್ವೆ ಆದ್ಮೇಲೆ ನನ್ ತರ ಯಾರಾದ್ರೂ ಬಂದು ಏನಾದ್ರೂ ಹೇಳ್ತಾರೆ, ಸಂಸಾರ ಮಾಡ್ದೇನೆ ಬಿಟ್ಟು ಹೋಗ್ತಾನೆ, ಅವಾಗೇನ್ ಮಾಡ್ತೀಯ? ಅವನು ನಿನ್ ಕಾಲ್ ಧೂಳ್ಗೂ ಸಮ ಇಲ್ಲ ಆದ್ಯ. ಅವನ ಜೊತೆ ಮದ್ವೆ ನಿಂತೋಗುತ್ತೆ ಅಂತ ನೀನ್ ಯಾಕೆ ಭಯ ಪಡ್ತೀಯ? ಅದೇ ಅವನ ಪ್ಲೇಸಲ್ಲಿ ನಾನಿದ್ದಿದ್ರೆ ಯಾರು ಏನೇ ಹೇಳಿದ್ರು ನಂಬ್ತಾ ಇರ್ಲಿಲ್ಲ ನಾನು. ಎಂತ ಪರಿಸ್ಥಿತಿ ಬಂದ್ರು ನಿನ್ ಮೇಲೆ ಅನುಮಾನ ಪಡಲ್ಲ. ನನ್ನ ಪ್ರಾಣ ಹೋದ್ರೂ ಕೂಡ ನನ್ನ ಆದ್ಯ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ಇಲ್ಲಿ ಪ್ರೀತಿ ಇದ್ರೆ ಮಾತ್ರ ಬರೋದು. ಆದ್ರೆ ಅನುಮಾನ ಪ್ರೀತಿ ಇಲ್ಲದೆ ಇದ್ದಾಗ ಬೆಳೆಯೋದು ಆದ್ಯ. ಯೋಚನೆ ಮಾಡು. ನೀನೀಗ 7 ಹೆಜ್ಜೆಗಳಲ್ಲಿ 1 ಹೆಜ್ಜೆ ಮಾತ್ರ ಹಿಂದೆ ಇದೆಯಾ. ಆ 1 ಹೆಜ್ಜೆನ ಅನುಮಾನ ಪಡೋ ಅವನ ಜೊತೆ ಇಡ್ತೀಯ, ಇಲ್ಲ ನಿನ್ನ ಪ್ರೀತಿಸೋ ನನ್ನ ಜೊತೆ ಇಡ್ತೀಯ? ಯೋಚನೆ ಮಾಡು. ಅಮ್ಮ, ಅಪ್ಪ. ಏನೇ ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ಅಮ್ಮ ಇಲ್ಲಿ, ಅಪ್ಪ ಇಲ್ಲಿ. ರಾಜಿ, ಏನಾಯ್ತೆ? ಯಾಕೆ ಇರ್ಸ್ತಿದ್ಯಾ? ಅಜ್ಜಿ, ಅಮ್ಮ ಎಲ್ಲಿ? ಹೇಳು ಅಜ್ಜಿ. ನಿಮ್ಮ ಅಪ್ಪ ಅಮ್ಮ ಮನೇಲಿ ಇಲ್ವೇ? ನೀನ್ ಯಾಕೆ ಅಳ್ತಿದ್ಯೆ? ಇಲ್ವಾ? ಎಲ್ಲಿಗೆ ಹೋಗಿದ್ದಾರೆ?
ಮದ್ವೆ ಹತ್ರ ಬರ್ತಿದೆ ಅಲ್ವಾ, ಸಮಯ ಇಲ್ಲ ಅಂತ ಹೇಳಿ ಅವರೇ ಸ್ವತಃ ಮದ್ವೆ ಕಾರ್ಡ್ ಕೊಡೋದಕ್ ಹೋಗಿದ್ದಾರೆ. ಅಷ್ಟಕ್ಕೂ ನೀನ್ ಯಾಕೆ ಅಳ್ತಿದ್ಯಾ ಅಂತ ಹೇಳಿ. ಅಯ್ಯೋ ರಾಜಿ, ರಾಜಿ ಯಾಕೆ ಅಳ್ತಿದ್ಯಾ ಅಂತ ಕೇಳಿದ್ರು ಉತ್ತರ ಕೊಡದೆ ಹತ್ಕೊಂಡೆ ಓಡ್ ಹೋದ್ಲಲ್ಲ ಇವಳು. ಅದೇ ನಮ್ ಪ್ರಶ್ನೆಗಳುನೇ ಉತ್ತರ ಅನ್ನೋ ಹಾಗೆ ಅಳ್ತಾ ಹೋಗಿರೋ ತರ ಇದ್ದಾಳತ್ಗೆ. ನಾವಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದೀವಿ. ತುಂಬಾ ದಿನಗಳಿಂದ ಹೀಗೆ ಮೇಂಟೈನ್ ಮಾಡ್ತಾ ಇದ್ದೀವಿ. ರಾಜಿ, ಯಾಕೆ ಅಳ್ತಿದ್ಯಾ? ಕೇಳ್ತಿರೋದ್ ನಿನ್ನೆ ರಾಜಿ. ಏನ್ ನಡೀತು? ಏನಾಯ್ತು? ಚಿಕ್ಕಮ್ಮ, ರಾಜಲಕ್ಷ್ಮಿ ಎಲ್ಲಿದ್ದಾಳೆ? ಈಗಷ್ಟೇ ಹತ್ಕೊಂಡು ಮೇಲ್ ಹೋದ್ಲಪ್ಪ. ಏನಾಯ್ತು? ಏನಾಯ್ತಪ್ಪ? ಏನಾಯ್ತಪ್ಪ ಏನಾಯ್ತು ಅಂತ ಎಷ್ಟೇ ಕೇಳಿದ್ರು ಹೇಳ್ತಾ ಇಲ್ಲ. ಅಯ್ಯೋ, ಏನಾಗಿಲ್ಲ ಅಜ್ಜಿ. ನಾನೊಂದ್ಸಲ ರಾಜಲಕ್ಷ್ಮಿ ಹತ್ರ ಮಾತಾಡ್ತೀನಿ. ಏನು ಇಲ್ಲ ಅಂತಾನೆ ಹೇಳ್ತಿದ್ದಾನಲ್ಲ ಅದಕ್ಕೆ ಈ ಹುಡ್ಗ ಕೂಡ. ನಾವ್ 3 ಜನ ಕೇಳಿದ್ರು ಇಬ್ರು ಏನು ಇಲ್ಲ ಅಂತ ಹೇಳ್ತಿದಾರೆ ನೋಡಿ. ಏನೋ ನಡೆದಿದೆ ಪಾರ್ವತಿ. ಒಂದ್ ವೇಳೆ ಈ ಹುಡ್ಗ ಅವಳಿಗೇನಾದ್ರೂ ಅಂದಿದನಾ? ಏನು ಇಲ್ವೇ, ಇವಳೊಬ್ಳು ಯಾವಾಗ್ಲೂ ಅನುಮಾನ. ರಾಜಿ, 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 ಯಾಕೆ ಹಾಗೆ ಮಾಡ್ತಿದ್ಯಾ? ರಾಜಿ ಪ್ಲೀಸ್, ರಾಜಿ ಪ್ಲೀಸ್, ಒಂದ್ಸಲ ನನ್ನ ಮಾತು ಕೇಳು ಪ್ಲೀಸ್. ರಾಜಿ, ಶೌರ್ಯ ಸರ್ ಕರೀತಿದ್ದಾರೆ ತಾನೆ, ಬಾಗಲ್ ತೆಗಿ. ರಾಜಿ, 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 ಯಾಕೆ ಈ ತರ ಮಾಡ್ತಿದ್ಯಾ? ರಾಜಿ ಪ್ಲೀಸ್, ರಾಜಿ ಪ್ಲೀಸ್, ಬಾಗಲ್ ತೆಗಿ, ಬಾಗಲ್ ತೆಗಿ ರಾಜಿ, ತೆಗಿಯಲ್ಲ. ಬಾಗಲ್ ತೆಗಿ ರಾಜಿ. ನೀನು ನನ್ ಜೊತೆ ಮಾತಾಡಲ್ಲ. ನಿಮ್ ಮುಖ ನೋಡೋದಕ್ಕೂ ನಂಗೆ ಇಷ್ಟ ಇಲ್ಲ. ರಾಜಿ, ರಾಜಿ, ರಾಜಿ ಪ್ಲೀಸ್ ಹಾಗೆ ಮಾತಾಡ್ಬೇಡ ನೀನು. ರಾಜಿ, 1 ನಿಮಿಷ ನಂಗೆ ಟೈಮ್ ಕೊಡು ರಾಜಿ. ನಿಮಿಷ ಅಲ್ಲ, ಇನ್ನೊಂದು ಕ್ಷಣ ನೀವಿಲ್ಲಿದ್ರೆ ಇವಾಗ್ಲೇ ಇಲ್ಲೇ ಇದೇ ರೂಮಲ್ಲೇ ನೇಣು ಹಾಕೊಂಡ್ ಸತ್ತು ಹೋಗ್ತೀನಿ. ಇಲ್ಲಿಂದ ಹೊರಟು ಹೋಗಿ, ಹೊರಟು ಹೋಗಿ.
ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ನಾನು ಹೋಗ್ತಾ ಇದ್ದೀನಿ. ರಾಜಿ, ಶೌರ್ಯ, ರಾಜಲಕ್ಷ್ಮಿ ಹತ್ರ ಮಾತಾಡಿದ್ಯಾ? ಏನಾಯ್ತಪ್ಪ? ಏನಾದ್ರೂ ಹೇಳಿದ್ಲಾ? ಏನಾಯ್ತು? ಯಾಕೆ ಕಳ್ತಿದ್ದಾಳಂತೆ? ನಿಂಗೇನಾದ್ರೂ ಹೇಳಿದ್ಲಾ? ಹೇಳಪ್ಪ, ಏನಾಯ್ತಂತೆ? ಹೇಳಪ್ಪ. ಅದು ಏನಿಲ್ಲ ಅಜ್ಜಿ, ಅವಳು ಯಾಕೋ ಸ್ವಲ್ಪ ಭಯಪಟ್ಲು. ಒಂದಿನ ಕಳೆದ್ರೆ ಎಲ್ಲ ಸರಿ ಹೋಗುತ್ತೆ. ಆ ಆದ್ಯನ್ಗೆ ಸೀನುಗೆ ಎಷ್ಟು ಅಫೈರ್ ನಡೀತೋ. ಗರ್ಭ ತೆಗ್ಸೋದಕ್ಕೆ ಹಾಸ್ಪಿಟ್ಲಿಗೆ ಅಂತ ಓಡಾಡಿದ್ರಂತಲ್ವಾ? ಆ ಅಮೆರಿಕ ಹುಡುಗಿ ಆದ್ಯ ಸೀನು ಜೊತೆನೆ ಅಲ್ವೋ? 2-3 ಹುಡುಗರ ಜೊತೆ ಓಡಾಡೋದನ್ನ ನಾನು ನೋಡಿದೆ. ಅಂಕಲ್, ಆದಿತ್ಯ, ಆ ಅಯೋಗ್ಯರು ಆದ್ಯನ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡಿದ್ರು. ಆದ್ರೆ ಆದ್ಯ ಅಂತವಳಲ್ಲ. ನಮ್ಮ ಆದ್ಯ ಆ ಸೀನುನ ಪ್ರೀತಿಸಿದ್ದು ನಿಜಾನೇ. ಆದ್ರೆ ಅವಳು ಯಾವತ್ತೂ ತನ್ನ ಮಿತಿ ಮೀರಿ ನಡ್ಕೊಳ್ಳಿಲ್ಲ. ಯಾವತ್ತಿಗೂ ಹಾಗೆ ನಡೆಯೋದಿಲ್ಲ. ಆದ್ಯನ ನಂಬು ಆದಿತ್ಯ, ನನ್ನ ಬೇಬಿನ ನಂಬು. ಐ ನೋ ಅಂಕಲ್. ಆದ್ಯನ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾನೆ ಇದ್ದೀನಿ. ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನೀವು ಹೇಳೋ ಅವಶ್ಯಕತೆ ಇಲ್ಲ. ಆ ಈಡಿಯಟ್ಸ್ಗಳು ಮಾತಾಡಿದ್ದನ್ನ ನಾನು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂಕಲ್. ನನ್ನ ಕೋಪ ಎಲ್ಲ ಹಾಗೆ ಮಾತಾಡಿದ್ರಲ್ಲ ಅವ್ರ ಮೇಲೆ ಮಾತ್ರನೇ. ಥ್ಯಾಂಕ್ ಯು ಆದಿತ್ಯ. ನನಗೆ ಗೊತ್ತಿತ್ತು ನೀನು ಅಯೋಗ್ಯರ ಮಾತು ನಂಬಲ್ಲ ಅಂತ. ನೀನು ಚಿಕ್ಕ ವಯಸ್ಸಿಂದ ನಮ್ಮ ಆದ್ಯನ ಜೊತೆ ಓದ್ದವನು. ಆದ್ಯನ ತುಂಬಾ ಚೆನ್ನಾಗಿ ನೀನು ಅರ್ಥ ಮಾಡ್ಕೊಂಡಿದ್ಯಾ. ಆದ್ಯನ ಬಗ್ಗೆ ನಿನಗೆ ಚಿಕ್ಕ ವಯಸ್ಸಿಂದ ಗೊತ್ತಿರೋದಕ್ಕೆ ಸರಿ ಹೋಯ್ತು. ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಎಂತ ದುರಂತ ಆಗ್ತಿತ್ತು. ನಿಜಾನೇ ಅಂಕಲ್.
ಇದೆಲ್ಲ ಸೀನುಯಿಂದಾನೇ ಆಗಿದ್ದು ಅಂತ ನನ್ನ ಡೌಟು. ಫಸ್ಟಿಂದಾನೂ ಕೂಡ ಆ ಸೀನು ಆದ್ಯ ಮತ್ತೆ ನನ್ನನ್ನು ಬೇರೆ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದ. ನಾವಿನ್ನೂ ಈ ಡರ್ಟಿ ವಿಲೇಜಲ್ಲಿ ಇರಲೇಬಾರ್ದು ಅಂಕಲ್. ಆಸ್ ಅರ್ಲಿ ಆಸ್ ಪಾಸಿಬಲ್ ನಾವು US ಹೊರಟ್ಬಿಡ್ಬೇಕು. ನಾವು ಹಾಗೆ ಮಾಡೋಣ ಆದಿತ್ಯ. ಮದುವೆ ಒಂದು ಪೆಂಡಿಂಗ್ ಇದೆಯಲ್ಲ, ಮದುವೆ ಒಂದು ಆಗಲಿ. ಆಗ್ತಿದ್ದಾಗೆ ತಕ್ಷಣ ಅವತ್ತಿನ ದಿನನೇ ಅಮೆರಿಕಾಗೆ ಹೋಗೋಣ. ಆದರೆ ಹೋಗೋದಕ್ಕಿಂತ ಮುಂಚೆ ಆದ್ಯನ ಬಗ್ಗೆ ಕೆಟ್ಟದಾಗಿ ಮಾತಾಡ್ದಂಥ ಅಯೋಗ್ಯರಿಗೆ ಒಂದು ಗತಿ ಕಾಣಿಸ್ಬೇಕು. ರಾಜಾರಾಮ್ ಅವ್ರಿಗೆ ಅವ್ರ ಬಗ್ಗೆ ಹೇಳಬೇಕು. ನಾನು ಹೋಗಿ ರಾಜಾರಾಮ್ ಅವ್ರಿಗೆ ಹೇಳ್ಬಿಟ್ಟು ಸರಿ ಅಂಕಲ್. ಹಾಂ, ನೀನು ತಗೋ. ಓಕೆ. ಅಷ್ಟೆಲ್ಲ ಓಡಾಡಿದ ಹುಡುಗಿ ಜೊತೆ ಇವನು ಹೇಗೆ ಮದುವೆ ಆಗ್ತಿದ್ದಾನಪ್ಪ?